ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ರೋಡ್ ಟು ರೆಸಿಪೀಸ್. ನಾವು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೊರಟಿದ್ದು ಮತ್ತೊಂದು ಅನ್ಪಾಪ್ಯುಲರ್ ಪ್ಲೇಸಿಗೆ. ನಮ್ಮ ಚಾಮರಾಜನಗರ ಜಿಲ್ಲೆಯ ದಟ್ಟವಾದ ಕಾಡಿನ ಮಧ್ಯ 77 ಮಲೆಯ ಒಡೆಯನಾಗಿ ನೆಲೆಸಿರುವ ಮಲೆ ಮಾದಪ್ಪನ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಆ ಮಾದಪ್ಪ ನೆಲೆಸಿರೋದು ಮಹದೇಶ್ವರ ಬೆಟ್ಟದಲ್ಲಿ. ಆದ್ರೆ ಇದು ಯಾವ ಜಾಗ ಅಂತ ಯೋಚನೆ ಮಾಡ್ತಿದ್ದೀರಾ? ಇದು ಆ ಮಹದೇಶ್ವರರ ಮೂಲ ಮತ್ತು ಬಾಲ್ಯವನ್ನು ಕಳೆದ ಜಾಗ. ಹೌದು, ನಾವು ಈ ವಿಡಿಯೋದಲ್ಲಿ ಹೊರಟಿದ್ದು HD ಕೋಟೆ ತಾಲೂಕು ಭೀಮನಕೊಲ್ಲಿ ಎಂಬ ಸುಂದರವಾದ ಪ್ರದೇಶಕ್ಕೆ. ಸುತ್ತಲೂ ಕಬಿನಿ ನದಿಯ ಜೊತೆ ಸುಂದರವಾದ ಪ್ರಕೃತಿಯ ಮಧ್ಯೆ ಈ ಮಹದೇಶ್ವರ ನೆಲೆಸಿದ್ದಾರೆ. ಆದ್ರೆ ಈ ಜಾಗಕ್ಕೆ ಯಾಕೆ ಭೀಮನ ಹೆಸರು ಬಂತು ಅನ್ನೋದಾದ್ರೆ ಮತ್ತೆ ಅದು ಪುರಾಣಕ್ಕೆ ಹೋಗುತ್ತೆ. ಪಾಂಡವರ ವನವಾಸದ ಸಮಯದಲ್ಲಿ ಭೀಮ ಇದೇ ಜಾಗದಲ್ಲಿ ಸ್ನಾನ ಮಾಡಿ ಭೀಮೇಶ್ವರರಿಗೆ ಪೂಜೆ ಮಾಡ್ತಿದ್ರಂತೆ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ಚಿಕ್ಕಮ್ಮ ಬೆಟ್ಟದಲ್ಲಿರುವ ಭೀಮೇಶ್ವರರಿಗೆ. ಅದಕ್ಕೆ ಪ್ರತಿಯಾಗಿ ಇಲ್ಲಿಂದ ಚಿಕ್ಕಮ್ಮ ಬೆಟ್ಟಕ್ಕೆ ಸುರಂಗ ಕೂಡ ಇದೆ ಅಂತ ಹೇಳಲಾಗುತ್ತೆ. ಜೊತೆಗೆ ಭೀಮ ತನ್ನ ಸಹೋದರರನ್ನು ತನ್ನ ಬಾಹುಗಳಲ್ಲಿ ಎತ್ಕೊಂಡು ಈ ಕಬಿನಿಯ ಒಂದು ದಡದಿಂದ ಮತ್ತೊಂದು ದಡಕ್ಕೆ ಹೋಗಿದ್ರಂತೆ. ಹಾಗಾಗಿ ಈ ಜಾಗಕ್ಕೆ ಭೀಮನಕೊಲ್ಲಿ ಎಂದು ಕರೀತಾರೆ. ಇನ್ನು ಮಹದೇಶ್ವರರು ಉತ್ತರಾಜಮ್ಮ ಮತ್ತು ಚಂದ್ರಶೇಖರ ಅವರ ಮಗನಾಗಿ ಜನಿಸಿ ಮಹದೇಶ್ವರರು ಬಾಲ್ಯದಲ್ಲಿಯೇ ಸನ್ಯಾಸತ್ವವನ್ನ ಸ್ವೀಕರಿಸಿದ್ರು. ಇದೇ ಜಾಗದಲ್ಲಿ ಮಹದೇಶ್ವರರು ತಪಸ್ಸು ಮಾಡಿ ಇಲ್ಲಿಂದ ಮಹದೇಶ್ವರ ಬೆಟ್ಟದ ಕಡೆಗೆ ಸಂಚಾರ ಮಾಡಿದ್ರು ಅನ್ನುವ ಪ್ರತೀತಿ ಇದೆ. ಅದರ ಪ್ರತಿಯಾಗಿ ಈ ಜಾಗದಲ್ಲಿ ಶಿವಲಿಂಗದ ರೂಪದಲ್ಲಿ ಮಹದೇಶ್ವರರು ಮೂಡಿದ್ದಾರೆ ಎನ್ನುವ ಪ್ರತೀತಿ. ಮುಂದೊಂದು ದಿನ ಅಲಗೇಗೌಡ ಮತ್ತು ಲಿಂಗಮ್ಮ ದಂಪತಿಯರು ಈ ಜಾಗದ ಆಸುಪಾಸಿನಲ್ಲಿ ಜೀವನ ಕಟ್ಕೊಂಡಿದ್ರಂತೆ. ಪ್ರತಿದಿನ ದನಗಳನ್ನ ಮೇಯಿಸಲು ಈ ಪ್ರಾಂತ್ಯದಲ್ಲಿ ಹೋಗುತ್ತಿದ್ದಾಗ ಒಂದು ಹಸು ಮಾತ್ರ ಪ್ರತಿದಿನ ಮನೆಗೆ ಹಿಂತಿರುಗಿದಾಗ ಹಾಲಿನ ಬದಲು ರಕ್ತವನ್ನು ಕೊಡ್ತಿತ್ತಂತೆ. ಯಾಕೆ ಹೀಗಾಗ್ತಿದೆ ಅಂತ ಆ ಹಸುವನ್ನ ಹಿಂಬಾಲಿಸಿದಾಗ ಆ ಹಸು ಗುಂಪಿನಿಂದ ಹೊರಬಂದು ಒಂಟಿಯಾಗಿ ಈ ಭೀಮನಕೊಲ್ಲಿಯ ಅಂಕೋಲೆ ಮರದ ಹುತ್ತವೊಂದಕ್ಕೆ ಹಾಲು ಎರಿತಿತ್ತಂತೆ. ಅದನ್ನ ನೋಡಿ ಆಶ್ಚರ್ಯರಾಗಿ ಮನೆಗೆ ಬಂದು ಮಲಗಿದಾಗ ಕನಸಿನಲ್ಲಿ ಆ ಮಹದೇಶ್ವರರು ಬಂದು, ನಾನು ಆ ಹುತ್ತದ ಒಳಗೆ ಲಿಂಗರೂಪಿಯಾಗಿ ನೆಲೆಸಿದ್ದೇನೆ, ನನಗೆ ಒಂದು ದೇವಸ್ಥಾನ ಕಟ್ಟಿಸು ಎಂದು ಹೇಳಿದ್ರಂತೆ. ಮಾರನೆಯ ದಿನ ಊರಿನ ಜನರೊಂದಿಗೆ ಬಂದು ನೋಡಿದಾಗ ಇಲ್ಲಿ ಲಿಂಗ ಪ್ರತ್ಯಕ್ಷವಾಯಿತಂತೆ. ಅಂದಿನಿಂದ ಇಲ್ಲಿ ದೇವಸ್ಥಾನದ ಜೊತೆ ಪ್ರತಿನಿತ್ಯವೂ ಪೂಜೆ ಸಲ್ಲಿಸುತ್ತಾ ವರ್ಷಕ್ಕೆ ಒಮ್ಮೆ ಜಾತ್ರೆಯನ್ನು ಕೂಡ ನಡೆಸಲಾಗುತ್ತದೆ. ಇನ್ನು ಈ ದೇವಸ್ಥಾನದ ಸುತ್ತ ಇರೋ ಕಬಿನಿ ಬ್ಯಾಕ್ ವಾಟರ್ ಜೊತೆಗೆ ಪೀಸ್ಫುಲ್ ಎನ್ವಿರಾನ್ಮೆಂಟ್ ನ ನೋಡ್ಕೊಂಡು ಎಷ್ಟೊತ್ತು ಕೂತ್ರು ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಫ್ಯಾಮಿಲಿ ಜೊತೆ ಒನ್ ಡೇ ಪಿಕ್ನಿಕ್ ಬರೋದಕ್ಕೆ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಎಷ್ಟೊತ್ತು ಹೋದ್ರೂನು ಇಲ್ಲಿಂದ ಹೋಗೋದಕ್ಕೇನೆ ಮನ್ಸಾಗೋದಿಲ್ಲ. ಇಷ್ಟು ಬ್ಯೂಟಿಫುಲ್ ಆಗಿರೋ ಈ ಜಾಗ ಇರೋದು HD ಕೋಟೆ ತಾಲೂಕಿನ ಸರಗೂರಿನ ಬಳಿ ಬರುತ್ತೆ. ಮೈಸೂರಿಂದ ಜಸ್ಟ್ 60 ಕಿಲೋಮೀಟರ್ಸ್ ದೂರದಲ್ಲಿದೆ. HD ಕೋಟೆಯಿಂದ ಜಸ್ಟ್ 15 ಕಿಲೋಮೀಟರ್ಸ್ ದೂರದಲ್ಲಿರೋ ಈ ಜಾಗಕ್ಕೆ ನೀವು ಕೂಡ ಫ್ಯಾಮಿಲಿ ಜೊತೆ ಒಂದು ಸರಿ ವಿಸಿಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.